ನಮಸ್ಕಾರ. ಯುವತಿ ಕೊಟ್ಟ ಸಾಕ್ಷಿಗಳು ರಮೇಶ್ಗೆ ಕಂಟಕವಾಗತ್ತಾ? ಇನ್ಮುಂದೆ ಎಸ್ಐಟಿ ಆಟ, ಅಜ್ಞಾತವಾಸಿ ತಗಲಾಕೊಂಡ್ರ? ಮಹಜರು ಸಾಕ್ಷಿಗಳು ಎಸ್ಐಟಿಗೆ ಸಿಕ್ಕಿತ ಬ್ರಹ್ಮಾಸ್ತ್ರ. ಯುವತಿಗೆ ಎಸ್ಐಟಿಯ ಪ್ರಶ್ನೆಗಳ ಈಟಿ. ವಿಚಾರಣೆಗೆ ಹಾಜರಾಗದೆ ಸೈಲೆಂಟ್ ಆಗ್ಬಿಟ್ರ ಜಾರಕಿಹೊಳಿ. ಎಸ್ಐಟಿಗೆ ಕೈ ಸೇರಿದ ಯುವತಿಯ ಮೆಡಿಕಲ್ ರಿಪೋರ್ಟ್ನಲ್ಲಿ ಏನಿದೆ? ಇದುವೇ ಈ ಹೊತ್ತಿನ ಫೋಕಸ್ 18 ಎಸ್ಐಟಿ ರಾಮಬಾಣ. ಯುವತಿ ಕೊಟ್ಟ ಸಾಕ್ಷಿಗಳು ರಮೇಶ್ಗೆ ಕಂಟಕವಾಗುತ್ತಾ? ಕಾನೂನು ಪ್ರಕಾರವಾಗಿ, ರೂಲ್ಸ್ ಪ್ರಕಾರವಾಗಿ, ಸಿಚುವೇಶನ್ ಪ್ರಕಾರವಾಗಿ ಅವರು ನಿಷ್ಪಕ್ಷ ಕೆಲಸ ಮಾಡ್ತಾರೆ. ಇನ್ಮುಂದೆ ಎಸ್ಐಟಿ ಆಟ, ಅಜ್ಞಾತವಾಸಿ ತಗಲಾಕೊಂಡ್ರ? ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗೆ ಆ ಥರ ಏನಾದರೂ ಅನ್ಸಿದ್ರೆ ಅವರು ಇರೋ ಜಾಗಕ್ಕೆ ಹೋಗಿ ಬಂಧನ ಮಾಡ್ತಾರೆ. ಇಲ್ಲಿಗೆ ಬಂದು ಐ ಡೋಂಟ್ ಥಿಂಕ್ ಎನಿ ಪೊಲೀಸರ್ಸ್ ಆಫ್ ಲೇಯಿಂಗ್ ಎ ಟ್ರ್ಯಾಪ್ ಹಿಯರ್. ಮಹಜರು ಸಾಕ್ಷಿಗಳು ಎಸ್ಐಟಿಗೆ ಸಿಕ್ಕಿತ ಬ್ರಹ್ಮಾಸ್ತ್ರ. ಒಂದು ದೂರು ಕೊಟ್ಟಿದ್ದಾರೆ, 500 ಕೋಟಿ ಮನಿ ಲಾಂಡ್ರಿಂಗ್ ಆಗಿದೆ, ಟ್ರಾನ್ಸಾಕ್ಷನ್ ಆಗಿದೆ. ಫಸ್ಟ್ ಅಸೆಂಬ್ಲಿಲಿ MLAಗಳು ಮಾತಾಡಿದ್ದು, ವಿಡಿಯೋ ಡಿಸ್ಕಷನ್ ಆಗಿದ್ದು, ಫಸ್ಟ್ ಇದನ್ನ ಇಡಿ ಕಳಿಸ್ರಿ, ಇಡಿಗೆ ಇನ್ಕಮ್ ಟ್ಯಾಕ್ಸ್ಗೆ ಇವೆಲ್ಲ ಕಳಿಸ್ಕೊಟ್ರಿ, ಆಮೇಲೆ ಮಿಕ್ಕಿದ್ ಮಾತಾಡೋಣ. ಜಾರಕಿಹೊಳಿ ಸಿಡಿ ಸ್ಫೋಟವಾಗಿ ತಿಂಗಳೇ ಉರುಳುತ್ತಾ ಬಂತು. ಯುವತಿ ಕೋರ್ಟ್ ಮುಂದೆ ಪ್ರತ್ಯಕ್ಷ ಆಗೋಕ್ಕೂ ಮುಂಚೆ ಒಂದು ರೀತಿ ನಿಧಾನವಾಗಿ ಸಾಕ್ತಿದ್ದ ಕೇಸ್ ಇದೀಗ ಸ್ಪೀಡ್ ಹೆಚ್ಚಿಸಿಕೊಂಡಿದೆ. ಸಿಡಿ ಕೇಸ್ನಲ್ಲಿ ಆರೋಪಿಗಳನ್ನ ಕೆಡ್ಡಾಕಿ ಕೆಡವುವುದಕ್ಕೆ ಎಸ್ಐಟಿ ಪ್ರಾರಂಭದಿಂದಲೇ ರಣಬೇಟಿಗೆ ಇಳಿದಿತ್ತು. ಆದರೂ ಅದ್ಯಾಕೋ ಯಾವುದೂ ಸರಿ ಹೋಗ್ತಾ ಇರಲಿಲ್ಲ. ಆದರೆ ಮಾರ್ಚ್ 30ಕ್ಕೆ ಯಾವಾಗ ತರುಣಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರತ್ಯಕ್ಷ ಆಗ್ತಾಳೋ ಆಗ ಈ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಬಿಡ್ತು. ಮೆಲೋ ಡ್ರಾಮಾ, ಸಸ್ಪೆನ್ಸ್, ಥ್ರಿಲ್ಲರ್, ಸಿಡಿ ಸೀರಿಯಲ್ ಕಹಾನಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿತ್ತು. ಅಲ್ಲಿವರೆಗೂ ದಿಕ್ಕು ತೋಚದಂತಿದ್ದ ವಿಶೇಷ ತನಿಖಾಧಿಕಾರಿಗಳ ತನಿಖೆ ಈಗ ಚುರುಕು ಪಡೆದುಕೊಂಡಿದೆ. ಎಸ್ಐಟಿ ಫುಲ್ ಅಲರ್ಟ್ ಆಗಿದ್ದು ರಾಮಬಾಣ ಬಿಡೋಕೆ ಸಜ್ಜಾಗಿದೆ. ಸಿಡಿ ಬ್ಲಾಸ್ಟ್ ಪ್ರಕರಣ ದಿನದಿಂದ ದಿನಕ್ಕೆ ರೋಚಕ ಘಟ್ಟವನ್ನ ತಲುಪ್ತಾ ಇದೆ. CRPC 164 ಹೇಳಿಕೆ ದಾಖಲಾಯಿತು. 161 ಅಡಿಯೂ ಎಸ್ಐಟಿ ಯುವತಿಯ ಹೇಳಿಕೆ ದಾಖಲಿಸಿಕೊಳಿತು. ಅದರ ಬೆನ್ನಲ್ಲೇ ಏಪ್ರಿಲ್ 1ನೇ ತಾರೀಕು ಎಸ್ಐಟಿ ಅಧಿಕಾರಿಗಳು ಎರಡು ಸ್ಥಳಗಳಲ್ಲಿ ಮಹಜರು ಮಾಡಿದ್ದಾರೆ. ಮಹಜರಿನ ಟೈಮ್ನಲ್ಲಿ ಸಿಕ್ಕ ಕೆಲವು ಎವಿಡೆನ್ಸ್ಗಳು ಹಾಗೂ ಯುವತಿ ಕೊಟ್ಟಿದ್ದ ಕೆಲವು ಸಾಕ್ಷಿಗಳು ರಮೇಶ್ಗೆ ಕಂಟಕವನ್ನ ತಂದೊಡ್ಡುತ್ತಾ ಈ ಎಲ್ಲ ಪ್ರಾಥಮಿಕ ತನಿಖೆಯ ಬಳಿಕ ಎಸ್ಐಟಿ ತನ್ನ ಅಸಲಿ ಆಟ ಶುರು ಹಚ್ಚಿಕೊಂಡಿದೆ. ಮಹಜರು ಸಾಕ್ಷಿಯ ಸುಳಿವಿನಿಂದ ಎಸ್ಐಟಿಗೆ ದೊಡ್ಡ ಬ್ರಹ್ಮಾಸ್ತ್ರವೇ ಸಿಕ್ಕಿಬಿಡ್ತಾ ಅನ್ನೋ ಪ್ರಶ್ನೆಗಳು, ಕುತೂಹಲಗಳು ಹುಟ್ಕೊಂಡಿವೆ. ಯಾವಾಗ ಅಜ್ಞಾತವಾಗಿದ್ದ ಬೆಳದಿಂಗಳ ಬಾಲೆಯಂತಿದ್ದ ಲೇಡಿ ಕೊನೆಗೂ ತನ್ನ ಕಣ್ಣಾಮುಚ್ಚಾಲೆ ಆಟಕ್ಕೆ ಬ್ರೇಕ್ ಹಾಕಿದ್ಲು, ಅವತ್ತಿನಿಂದಲೇ ಸಿಡಿ ಪ್ರಕರಣಕ್ಕೆ ಮತ್ತಷ್ಟು ಜೀವ ಬಂದಂತಾಯಿತು. ಮಾರ್ಚ್ 30ರವರೆಗೆ ಯುವತಿ ಅಜ್ಞಾತವಾಸದಲ್ಲಿದ್ದು, ಯಾವಾಗ ಯುವತಿ ಈ ಕೇಸ್ಗೆ ಭೌತಿಕವಾಗಿ ಎಂಟ್ರಿ ಕೊಟ್ಲು, ಈ ಕಡೆ ಮಾಜಿ ಸಚಿವರು ಅಜ್ಞಾತವಾಗಿ ಬಿಟ್ಟಿದ್ರು. CRPC 164 ಕಾನೂನನ್ನೇ ಅಸ್ತ್ರವಾಗಿಸಿಕೊಂಡಿದ್ದ ಯುವತಿ ಜಾರಕಿಹೊಳಿಯವರಲ್ಲಿ ನಡುಕ ಹುಟ್ಟಿಸಿದ್ಲು. ಈಗ ನೋಡಿದ್ರೆ ಒಂದಲ್ಲ ಎರಡಲ್ಲ, ಬರೋಬ್ಬರಿ 300 ಪುಟಗಳ ವಾಟ್ಸ್ಆಪ್ ಚಾಟ್ ಹಿಸ್ಟ್ರಿ ಇಟ್ಕೊಂಡಿದ್ದಾಳೆ. ಅಷ್ಟೇ ಅಲ್ಲ, ಪ್ರಕರಣದಲ್ಲಿ ಪ್ರಮುಖವಾಗಿರುವ ಮೊಬೈಲ್ ವಿಡಿಯೋ, ಆಡಿಯೋ ಕಾಲ್ಗಳ ರೆಕಾರ್ಡ್ಗಳನ್ನು ಎಸ್ಐಟಿಗೆ ನೀಡಿದ್ದಾಳೆ. ಈಗ ಅದರ ಜೊತೆಗೆ ಪ್ರಕರಣಕ್ಕೆ ತಿರುವು ಕೊಡಬಲ್ಲ ಸ್ಥಳ ಮಹಜರನ್ನು ಕೂಡ ಮಾಡಲಾಗಿದೆ. ಇಲ್ಲಿಂದ ಎಸ್ಐಟಿ ತನ್ನ ಅಸಲಿ ಗೇಮ್ ಶುರು ಮಾಡಿಕೊಳ್ಳಲಿದೆ ಅಂತ ಹೇಳಲಾಗ್ತಿದೆ. ಸಿಡಿ ಬ್ಲಾಸ್ಟ್ ಆದಾಗಿನಿಂದಲೂ ವಿಡಿಯೋ ಮೇಲೆ ವಿಡಿಯೋ ಬಾಂಬ್ ಬಿಡ್ತಾ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿದ್ದಳು ಬೆಳದಿಂಗಳ ಬಾಲೆ. ಆದ್ರೆ ಯಾವಾಗಿಂದ ಯುವತಿ ಎಸ್ಐಟಿ ಟೀಮ್ ಕೈಗೆ ಸಿಕ್ಕಿದ್ಲೋ ಅಂದಿನಿಂದ ಇವತ್ತಿನವರೆಗೂ ಆಕೆಯನ್ನ ವಿಶೇಷ ತನಿಖಾಧಿಕಾರಿಗಳು ಸತತವಾಗಿ ಡ್ರಿಲ್ ಮೇಲೆ ಡ್ರಿಲ್ ಮಾಡ್ತಾನೆ ಬಂದಿದ್ದಾರೆ. ಏಪ್ರಿಲ್ 1ಕ್ಕೆ ಸಂಪೂರ್ಣ ದಿನ ಯುವತಿ ಹಾಗೂ ರಮೇಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ ಎನ್ನಲಾದ ಸ್ಥಳಗಳ ಮೂಲೆಯನ್ನು ಜಾಲಾಡ್ತು ಎಸ್ಐಟಿ ಟೀಮ್. ಈ ಟೈಮ್ನಲ್ಲಿ ಕೇಸ್ಗೆ ಟರ್ನ್ ಕೊಡಬಲ್ಲಂತಹ ಮಹತ್ವದ ಸಾಕ್ಷ್ಯಗಳು ಎಸ್ಐಟಿಗೆ ಸಿಕ್ಕಿವೆ ಅಂತ ಹೇಳಲಾಗ್ತಿದೆ. ಮತ್ತೆ ಏಪ್ರಿಲ್ 2ನೇ ತಾರೀಕಿಗೆ ಯುವತಿಯನ್ನ ವಿಚಾರಣೆಗೆ ಕರೆಸಿದ ತನಿಖಾಧಿಕಾರಿಗಳು ಯುವತಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಗೈದ್ರು. ಶುರುವಾಯ್ತಾ ಎಸ್ಐಟಿ ಅಸಲಿ ಆಟ.
ಕಳೆದ 2-3 ದಿನಗಳಿಂದ ಎಸ್ಐಟಿ ಯುವತಿಯನ್ನ ವಿಚಾರಣೆಗೆ ಒಳಪಡಿಸಿದ್ದು ಹಾಗೂ ಈ ಹಿಂದೆ 3 ಬಾರಿ ರಮೇಶ್ ಜಾರಕಿಹೊಳಿ ಅವರ ವಿಚಾರಣೆ ಮಾಡಿದ್ದು ಜಸ್ಟ್ ಟ್ರೇಲರ್ ಅಷ್ಟೇ. ಎಸ್ಐಟಿ ಪಿಕ್ಚರ್ ಅಭಿ ಭಿ ಬಾಕಿ ಹೈ. ಆರೋಪಿಗಳ ಹೆಡೆಮುರಿ ಕಟ್ಟೋಕೆ ಫೀಲ್ಡ್ಗೆ ಇಳಿದಿರೋ ಎಸ್ಐಟಿ ಒಂದು ಸಣ್ಣ ಸುಳಿವು ಸಿಕ್ಕರೂ ಬಿಡ್ತಾ ಇಲ್ಲ. 360 ಡಿಗ್ರಿ ಆಂಗಲ್ನಲ್ಲೂ ತನಿಖೆ ಮಾಡ್ತಾ ಇದೆ. ಕಳೆದ 2 ದಿನಗಳಿಂದ ಸಂತ್ರಸ್ತೆ ಬಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಾಥಮಿಕ ಮಾಹಿತಿ ಕಲೆ ಹಾಕಿತ್ತು ಎಸ್ಐಟಿ. ಈಗ ವಿಶೇಷ ತನಿಖಾಧಿಕಾರಿಗಳ ಅಸಲಿ ವಿಚಾರಣೆ ಶುರುವಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖಾಧಿಕಾರಿಗಳು ಸುದೀರ್ಘ ವಿಚಾರಣೆ ನಡೆಸಿದ್ರು. ಯುವತಿ ತನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಏನೋ ಆರೋಪಿಸಿದ್ದಾಳೆ. ಅದಕ್ಕೆ ಸಂಬಂಧಿಸಿದಂತೆಯೂ ಎಸ್ಐಟಿ ಪ್ರಶ್ನೆಗಳ ಸರಮಾಲೆಯನ್ನೇ ಸಿದ್ಧಪಡಿಸಿಕೊಂಡಿತ್ತು. ಅದಕ್ಕೆ ರಿಲೇಟೆಡ್ ಪೂರ್ಣ ಪ್ರಮಾಣದ ವಿಚಾರಣೆ ನಡೆಸಿದ್ರು ಎಸ್ಐಟಿ ಅಧಿಕಾರಿಗಳು. ಸಿಡಿ ಪ್ರಕರಣಕ್ಕೆ ಯಾವೆಲ್ಲ ಸಾಕ್ಷಿಗಳು ಮೇಜರ್ ಟ್ವಿಸ್ಟ್ ಕೊಡಲಿವೆಯೋ ಅದಕ್ಕೆ ಸಂಬಂಧಿಸಿದ ಪಿನ್ ಟು ಪಿನ್ ಮಾಹಿತಿಯನ್ನು ಕಲೆ ಹಾಕ್ತಿದೆ ಎಸ್ಐಟಿ ಟೀಮ್. ಸಂತ್ರಸ್ತೆಯ ಮನೆ, ಕೃತ್ಯ ನಡೆದ ಫ್ಲಾಟ್ನಲ್ಲಿ ಪತ್ತೆಯಾದ ಸುಳಿವಿನ ಮೇಲೆಯೂ ಪ್ರಶ್ನೆಗಳನ್ನು ಕೇಳಿದ್ರು ಎಸಿಪಿ ಕವಿತಾ. ಪ್ರಕರಣದ ಸಂಪೂರ್ಣ ಮಾಹಿತಿ ಕಲೆ ಹಾಕುವ ನಿಟ್ಟಿನಲ್ಲಿ ಯುವತಿಗೆ ಕ್ರಾಸ್ ಕ್ವಶನ್ ಕೂಡ ಮಾಡಲಾಯಿತು. ನಿಮ್ಮ ಪೋಷಕರು ನಿಮ್ಮನ್ನ ಕಿಡ್ನಾಪ್ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ? ನಾನು ಕಿಡ್ನಾಪ್ ಆಗಿರ್ಲಿಲ್ಲ. ಮಮ್ಮಿ ಡ್ಯಾಡಿ ಯಾರ್ದೋ ಒತ್ತಡದಿಂದ ಹಾಗೆ ದೂರು ಕೊಟ್ಟಿದ್ದಾರೆ. ಇಷ್ಟರಲ್ಲೇ ಪೋಷಕರನ್ನ ಭೇಟಿಯಾಗ್ತೀನಿ. ನಾನು ಯಾರ ಒತ್ತಡದಲ್ಲೂ ಕೂಡ ಇಲ್ಲ. ನೀವು ಜಾರಕಿಹೊಳಿ ವಿರುದ್ಧ ಕೊಟ್ಟಿರೋ ದೂರಿನ ಬಗ್ಗೆ ಏನ್ ಹೇಳ್ತೀರಿ? ಈ ಕೇಸ್ ಬಗ್ಗೆ ಈಗಾಗಲೇ ಹೇಳಿಕೆ ನೀಡಿದ್ದೇನೆ. ಸಾಕ್ಷಿಗಳನ್ನು ಕೂಡ ಕೊಡ್ತೀನಿ. ನಿಮ್ಮ ಮೇಲೆ ಎಷ್ಟು ಬಾರಿ ಎಲ್ಲೆಲ್ಲಿ ಅತ್ಯಾಚಾರ ಆಗಿದೆ? ಮಂತ್ರಿ ಅಪಾರ್ಟ್ಮೆಂಟ್ನಲ್ಲಿ 2 ಬಾರಿ ನನ್ನ ಮೇಲೆ ಅತ್ಯಾಚಾರವಾಗಿದೆ. ಪರಿಶೀಲನೆ ಟೈಮಲ್ಲಿ ನಿಮ್ಮ ಪಿಜಿಲಿ 9 ಲಕ್ಷ ರೂಪಾಯಿ ಹಣ ಸಿಕ್ಕಿದೆ. ಈ ಹಣ ನಿಮ್ಗೆ ಕೊಟ್ಟವ್ರು ಯಾರು? ಹೇಗ್ ನಿಮ್ಗೆ ತಲುಪ್ತಿದ್ದು? ಈ ಹಣ ಹೇಗ್ ಬಂತು ಅನ್ನೋದೇ ನನ್ಗೆ ಗೊತ್ತಿಲ್ಲ. ಇಷ್ಟು ದಿನ ಎಲ್ಲಿ ವಾಸ್ತವ್ಯ ಹೂಡಿದ್ರಿ? ಯಾರು ನಿಮ್ಗೆ ಆಶ್ರಯ ಕೊಟ್ಟಿದ್ರು? ಜೀವ ಭಯದಿಂದ ಒಂದು ಅಜ್ಞಾತ ಸ್ಥಳದಲ್ಲಿದ್ದೆ. ಯಾರು ನನಗೆ ಆಶ್ರಯ ಕೊಟ್ಟಿದ್ರು ಅಂತ ಹೇಳೋಕ್ಕಾಗಲ್ಲ. ಇಷ್ಟು ದಿನ ಉಳಿಯೋದಿಕ್ಕೆ ಹಣದ ವ್ಯವಸ್ಥೆ ಹೇಗ್ ಮಾಡ್ಕೊಂಡ್ರಿ? ನನ್ನ ಬಳಿ ಸ್ವಲ್ಪ ಹಣ ಇತ್ತು. ಲೈಂಗಿಕ ದೌರ್ಜನ್ಯದ ವಿಡಿಯೋ ನೀವೇ ಮಾಡಿದ್ರಾ ಅಥವಾ ಯಾರಾದ್ರೂ ಮಾಡೋಕೆ ಹೇಳ್ಕೊಟ್ಟಿದ್ರಾ? ನಾನೇ ವಿಡಿಯೋ ಮಾಡಿದ್ದೆ. ವಿಚಾರಣೆಗೆ ಹಾಜರಾಗದ ರಮೇಶ್ ಜಾರಕಿಹೊಳಿ. ಹೀಗೆ ಸಂತ್ರಸ್ತೆಗೆ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿದ್ರು, ಡ್ರಿಲ್ ಮೇಲೆ ಡ್ರಿಲ್ ಮಾಡಿದ್ರು. ಪ್ರಕರಣಕ್ಕೆ ಸಂಬಂಧಿಸಿದಂತಹ ಸೂಕ್ಷ್ಮ ವಿಚಾರಗಳನ್ನು ಕೂಡ ಎಸ್ಐಟಿ ಟೀಮ್ ಕೇರ್ಫುಲ್ ಆಗಿ ನೋಟ್ ಮಾಡಿಕೊಂಡಿದೆ. ಯುವತಿ ಎಸ್ಐಟಿಗೆ ಸಾಕ್ಷಿಗಳ ಮೇಲೆ ಸಾಕ್ಷಿ ಒದಗಿಸುತ್ತಿದ್ದಂತೆ ಈ ಕಡೆ ಮಾಜಿ ಸಚಿವರಿಗೆ ಸಿಡಿದೆದ್ದ ಸಿಡಿ ಉರುಳಾಗುತ್ತಾ ಅನ್ನೋ ಪ್ರಶ್ನೆ ಮೂಡುತ್ತಿದೆ. ಎಸ್ಐಟಿ ಕೂಡ ತನಿಖೆ ಚುರುಕುಗೊಳಿಸಿರೋದ್ರಿಂದ ಜಾರಕಿಹೊಳಿಗೆ ನಡುಕ ಶುರುವಾಗಿದೆ. ಏಪ್ರಿಲ್ 2ನೇ ತಾರೀಕಿಗೆ ಮತ್ತೊಮ್ಮೆ ಟೆಕ್ನಿಕಲ್ ಸೆಲ್ನಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ರಮೇಶ್ ಜಾರಕಿಹೊಳಿಗೆ ಎಸ್ಐಟಿ ನೋಟಿಸ್ ನೀಡಿತ್ತು. ಆದರೆ ಬಂಧನದ ಭೀತಿಯಲ್ಲಿ ಮಾಜಿ ಸಚಿವರು ಅಜ್ಞಾತವಾಗಿದ್ರು. ಅನಾರೋಗ್ಯದ ಕಾರಣ ಹೇಳಿ ವಿಚಾರಣೆಗೆ ಹಾಜರಾಗಲಿಲ್ಲ. ರಮೇಶ್ ಪರ ವಕೀಲ ಶ್ಯಾಮ್ ಸುಂದರ್ ಆಡುಗುಡಿ ಟೆಕ್ನಿಕಲ್ ಸೆಲ್ಗೆ ಬಂದು ರಮೇಶ್ ಜಾರಕಿಹೊಳಿ ವಿಚಾರಣೆಗೆ ಗೈರಾಗೋ ಮಾಹಿತಿಯನ್ನ ಎಸ್ಐಟಿಗೆ ನೀಡಿದ್ದಾರೆ. ವೈಯಕ್ತಿಕ ಕಾರಣದಿಂದಾಗಿ ವಿಚಾರಣೆಗೆ ಗೈರಾಗಿದ್ದಾರೆ. 5ನೇ ತಾರೀಕು ವಿಚಾರಣೆಗೆ ರಮೇಶ್ ಹಾಜರಾಗ್ತಾರೆ ಅಂತ ವಕೀಲ ಶ್ಯಾಮ್ ಸುಂದರ್ ಮಾಹಿತಿ ನೀಡಿದ್ದಾರೆ. ಒಂದು ವೇಳೆ ತನಿಖೆಗೆ ರಮೇಶ್ ಜಾರಕಿಹೊಳಿ ಸಹಕರಿಸದಿದ್ದರೆ ಬಂಧಿಸೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಅವರು ಇರೋ ಜಾಗಕ್ಕೆ ಹೋಗಿ ಬಂಧನ ಮಾಡ್ತಾರೆ. ಇಲ್ಲಿಗೆ ಬಂದು ಐ ಡೋಂಟ್ ಥಿಂಕ್ ಎನಿ ಪೊಲೀಸರ್ಸ್ ಆಫ್ ಲೇಯಿಂಗ್ ಎ ಟ್ರ್ಯಾಪ್ ಹಿಯರ್. ಸೊ ಹಾಗಾಗಿ ಬಂಧನದ ಭೀತಿ ಆ ಥರದ್ದೇನಿಲ್ಲ. ತನಿಖೆಗೆ ಸಹಕಾರ ಮಾಡ್ತಾ ಇದ್ದಾರೆ. ತನಿಖೆಗೆ ಸಹಕಾರ ಮುಂದೆನೂ ಮಾಡ್ತಾರೆ. ವೆನೆವರ್ ದೇರ್ ಇಸ್ ಇಂಟ್ರಾಗೇಷನ್ ಹಿ ವಿಲ್ ಕಮ್. ಸರ್, ರಮೇಶ್ ಜಾರಕಿಹೊಳಿ ಎಲ್ಲಿದ್ದಾರೆ ಸರ್? ಈಗ ಗೌಪ್ಯವಾಗಿದ್ದಾರೆ. ಎಂತದೂ ಇಲ್ಲ. ಗೌಪ್ಯವಾಗಿದ್ರೆ ನಮ್ಮನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ? ಆಸ್ ಇಸ್ ರೆಸ್ಪಾನ್ಸಿಬಲ್ ಲಾಯರ್ ಆನ್ ಇಸ್ ಲೆಟರ್ ಆಫ್ ಅಥಾರಿಟಿ ವಿ ಹ್ಯಾವ್ ಕಮ್. ಎಂತದೂ ಇಲ್ಲ. ಸಾರ್ವಜನಿಕರಲ್ಲಿ ಏನಕ್ಕೆ ಕಾಣಿಸ್ಕೋಬೇಕು? ಹೆಲ್ತ್ ಸರಿ ಇಲ್ದಿದ್ದಾಗೆಲ್ಲ ಮನೇಲಿ ರೆಸ್ಟ್ ತಗೋತಾ ಇರ್ತಾರೆ. ಸಾರ್ವಜನಿಕ ಹೆಲ್ತ್ ಸರಿ ಇಲ್ಲ ಅಂತ ಹೇಳಿ ಸಾರ್ವಜನಿಕರು ಅಲ್ಲೇ ಇದ್ದಾರೆ, ಗೋಕಾಕ್ನಲ್ಲೇ ಇದ್ದಾರೆ. ಸ್ಥಳ ಮಹಜರು ಮಾಡಿದ್ದ ಎಸ್ಐಟಿ ಅಧಿಕಾರಿಗಳು ಆರ್ಟಿ ನಗರದ ಪಿಜಿ ಜಾಲಾಡಿದ ಎಸ್ಐಟಿ. ಮಂತ್ರಿ ಅಪಾರ್ಟ್ಮೆಂಟ್ ಮೇಲೂ ಎಸ್ಐಟಿ ಹದ್ದಿನ ಕಣ್ಣು.
ಯುವತಿಯ ಮೆಡಿಕಲ್ ಟೆಸ್ಟ್ ಜೊತೆಗೆ ಸ್ಥಳ ಮಹಜರು ಈ ಕೇಸ್ಗೆ ದೊಡ್ಡ ತಿರುವು ಕೊಡೋ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಿತ್ತು. ಹಾಗಾಗಿ ಏಪ್ರಿಲ್ 1ಕ್ಕೆ ಎಸ್ಐಟಿ ಟೀಮ್ ಮ್ಯಾರಥಾನ್ ಮಹಜರು ನಡೆಸಿತು. ಯುವತಿ ವಾಸಿಸುತ್ತಿದ್ದ ಆರ್ಟಿ ನಗರ ಪಿಜಿ ಹಾಗೂ ಜಾರಕಿಹೊಳಿಯವರ ಮಂತ್ರಿ ಗ್ರೀನ್ ಅಪಾರ್ಟ್ಮೆಂಟ್ನ ಇಂಚಿಂಚನ್ನು ಜಾಲಾಡಲಾಗಿತ್ತು. ಈ ಕೇಸ್ನಲ್ಲಿ ಟೆಕ್ನಿಕಲ್, ಬಯಾಲಜಿಕಲ್, ಲೈವ್ ಎವಿಡೆನ್ಸ್ ಬಹುಮುಖ್ಯ ಪಾತ್ರ ವಹಿಸುತ್ತೆ ಅಂತ ಕಾನೂನು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಶುಕ್ರವಾರ ಯುವತಿ ನೆಲೆಸಿದ್ದ ಆರ್ಟಿ ನಗರದ ಪಿಜಿಯಲ್ಲಿ ಎಸಿಪಿ ಕವಿತಾ ನೇತೃತ್ವದಲ್ಲಿ ಮಹಜರು ನಡೆಯಿತು. ಮೊದಲು ಪಿಜಿಗೆ ಎಂಟ್ರಿ ಕೊಟ್ಟ ಅಧಿಕಾರಿಗಳು ಆಕೆಯ ಕೋಣೆಗೆ ಹೋದ್ರು. ಸ್ಟೆಪ್ ಬೈ ಸ್ಟೆಪ್ ಮಹಜರು ಮಾಡಿದ್ರು. ಆಕೆಯ ಬ್ಯಾಗ್ ಅನ್ನ ಸಂಪೂರ್ಣ ಜಾಲಾಡಿದ್ರು. ಬ್ಯಾಗ್ನಲ್ಲಿ ಹಣ ಏನಾದ್ರೂ ಇದೆಯಾ ಅಥವಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ಕುರುಹುಗಳು ಸಿಗುತ್ತಾ ಅಂತ ಪರೀಕ್ಷೆ ನಡೆಸಲಾಯಿತು. ಈ ಸಮಯದಲ್ಲಿ ಖಾಕಿ ಟೀಮ್ಗೆ ಕೆಲ ಎವಿಡೆನ್ಸ್ಗಳು ಸಿಕ್ತು ಅಂತ ಹೇಳಲಾಗುತ್ತೆ. ಹಾಗೆ ಯುವತಿ ಎಲ್ಲಿ ಕುಳಿತು ರಮೇಶ್ ಜಾರಕಿಹೊಳಿಗೆ ವಿಡಿಯೋ ಕಾಲ್ ಮಾಡ್ತಿದ್ಲು ಅನ್ನೋ ಸನ್ನಿವೇಶವನ್ನ ರೀಕ್ರಿಯೇಟ್ ಮಾಡಲಾಯಿತು ಎನ್ನಲಾಗುತ್ತೆ. ಹಾಗೆ ಯುವತಿಯ ಕಬೋರ್ಡ್ ಅನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರು. ಹಾಗೆ ಆಕೆಯ ಅತ್ಯಾಚಾರವಾಗಿತ್ತು ಎನ್ನಲಾದ ದಿನ ಆಕೆ ತೊಟ್ಟ ಬಟ್ಟೆಗಳನ್ನ ಸೀಸ್ ಮಾಡಲಾಗಿದ್ದು ಅದನ್ನ ಪರೀಕ್ಷಿಸಲು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಹಾಗೆ ಲೇಡಿ ಬಗ್ಗೆ ಆಕೆಯ ರೂಮ್ಮೇಟ್, ಪಿಜಿ ಮೇಟ್ಗಳಲ್ಲಿ ವಿಚಾರಿಸಲಾಯಿತು. ಹಾಗೆ ಪಿಜಿ ಮಾಲೀಕರ ಬಳಿಯೂ ಕೆಲವು ಮಾಹಿತಿಗಳನ್ನ ಕಲೆ ಹಾಕಲಾಯಿತು. ಪಿಜಿಯಲ್ಲಿ ಯಾವೆಲ್ಲ ಸಾಕ್ಷಿಗಳು ಸಿಕ್ಕಿದ್ವು, ಯಾವೆಲ್ಲ ಅಂಶವನ್ನ ಕಲೆ ಹಾಕಲಾಯಿತು, ಈ ಬಗ್ಗೆ ತನಿಖಾಧಿಕಾರಿಗಳು ಬರೆದುಕೊಂಡಿದ್ರು. ಆರ್ಟಿ ನಗರ ಪಿಜಿ ಬೆನ್ನಲ್ಲೇ ಎಸ್ಐಟಿ ಟೀಮ್ ಮಲ್ಲೇಶ್ವರಂನಲ್ಲಿರೋ ಜಾರಕಿಹೊಳಿಯವರ ಮಂತ್ರಿ ಗ್ರೀನ್ ಅಪಾರ್ಟ್ಮೆಂಟ್ಗೆ ದಾಪುಗಾಲಿಡಿತು. ಇದೇ ಅಪಾರ್ಟ್ಮೆಂಟ್ಗೆ ಜಾರಕಿಹೊಳಿಯವರು ನನ್ನನ್ನ ಆಗಾಗ ಕರೆಸ್ಕೊಳ್ತಿದ್ರು. 2 ಬಾರಿ ನನ್ನ ಮೇಲೆ ಇಲ್ಲಿಯೇ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಯುವತಿ ತನ್ನ ದೂರಿನಲ್ಲಿ ಆರೋಪಿಸಿದ್ಲು. ಹಾಗಾಗಿ ಮಂತ್ರಿ ಅಪಾರ್ಟ್ಮೆಂಟ್ನಲ್ಲಿ ಸುದೀರ್ಘ ಗಂಟೆಗಳ ಕಾಲ ಮಹಜರು ನಡೆಸಿದ್ರು ಅಧಿಕಾರಿಗಳು. ಅಪಾರ್ಟ್ಮೆಂಟ್ನ 17ನೇ ಫ್ಲೋರ್ನ ಒಂದು ಫ್ಲಾಟ್ನಲ್ಲಿ ಸತತ ಗಂಟೆಗಳ ಕಾಲ ಹುಡುಕಾಟ ನಡೆಸಲಾಯಿತು. ಟೆಕ್ನಿಕಲ್ ಎವಿಡೆನ್ಸ್ಗಳಾದ ಸಿಸಿಟಿವಿ ಫುಟೇಜ್ ಅನ್ನ ವಶಕ್ಕೆ ಪಡೆದುಕೊಳ್ಳಲಾಯಿತು. ಮಂತ್ರಿ ಅಪಾರ್ಟ್ಮೆಂಟ್ಗೆ ಕಾಲಿಡುತ್ತಿದ್ದಂತೆ ಮೊದಲು ರಿಜಿಸ್ಟರ್ ಬುಕ್ ಅನ್ನ ಎಸ್ಐಟಿ ಪರಿಶೀಲನೆ ನಡೆಸಿತು. ನಂತರ ಯುವತಿ ತೋರಿಸಿದ ಫ್ಲಾಟ್ನ ಪ್ರತಿಯೊಂದು ಸ್ಥಳವನ್ನ ಮಹಜರು ಮಾಡಲಾಯಿತು. ಯುವತಿ ಬಂದಾಗ ಯಾವ ರೀತಿ ಗುರುತು ನೀಡಲಾಗಿತ್ತು, ಫ್ಲಾಟ್ ಒಳಗೆ ಹೊರಗೆ ಹೋಗುವುದಕ್ಕೆ ಯಾವ ಮಾರ್ಗಗಳನ್ನು ಬಳಸಲಾಗ್ತಿತ್ತು, ಕೊಠಡಿಯಲ್ಲಿ ವಿಡಿಯೋ ಮಾಡುವಾಗ ಕ್ಯಾಮೆರಾ ಎಲ್ಲಿತ್ತು, ಎಲ್ಲವನ್ನ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಹಾಗೆ ಅಪಾರ್ಟ್ಮೆಂಟ್ನಲ್ಲಿದ್ದ ಭದ್ರತಾ ಸಿಬ್ಬಂದಿಯನ್ನ ವಿಚಾರಣೆ ಮಾಡಲಾಯಿತು. ಹೀಗೆ ಎಲ್ಲ ಆಯಾಮದಲ್ಲೂ ಎಸ್ಐಟಿ ಸ್ಥಳ ಮಹಜರು ಮಾಡಿ ಪಂಚನಾಮೆ ಮಾಡಿತ್ತು. ಮ್ಯಾರಥಾನ್ ಮಹಜರಿನಲ್ಲಿ ಅಧಿಕಾರಿಗಳು ದಾಖಲಿಸಿರೋ ನಿರಂತರ ಹೇಳಿಕೆಗಳೇನು? ಪಿಜಿಯಲ್ಲಿ ಸಿಕ್ಕ ಬಟ್ಟೆ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೊಡುತ್ತಾ? ಅಪಾರ್ಟ್ಮೆಂಟ್ನಲ್ಲಿ ಯಾರ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಾಯಿತು ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಇನ್ನೊಂದು ಕಡೆ ಎಸ್ಐಟಿ ಬಲೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ರಮೇಶ್ ಜಾರಕಿಹೊಳಿ ಏನ್ ಮಾಡ್ತಿದ್ದಾರೆ? ಅಜ್ಞಾತ ಸ್ಥಳದಲ್ಲೇ ಕುಳಿತುಕೊಂಡು ಮೆಗಾ ಪ್ಲಾನ್ ಮಾಡುತ್ತಿದ್ದಾರಾ ಅನ್ನೋ ಪ್ರಶ್ನೆಗಳೂ ಎದ್ದಿವೆ. ಯುವತಿ ಪ್ರತ್ಯಕ್ಷ ಆಗೋಕ್ಕೂ ಮುಂಚೆ ರಿಲೀಫ್ ಆಗಿದ್ದ ಜಾರಕಿಹೊಳಿ ಈಗ ಫುಲ್ ಟೆನ್ಷನ್ ನಲ್ಲಿದ್ದಾರಾ? ಆಗೆಲ್ಲ ಕೂಲ್ ಆಗಿಯೇ ಎಸ್ಐಟಿ ವಿಚಾರಣೆ ಎದುರಿಸ್ತಾ ಇದ್ದ ಮಾಜಿ ಸಚಿವರು ಈಗ ವಿಚಾರಣೆಗೆ ಗೈರಾಗಿದ್ಯಾಕೆ? ಯುವತಿ ಕೊಟ್ಟ ಸಾಕ್ಷಿಗಳು ಜಾರಕಿಹೊಳಿಗೆ ಸಂಕಷ್ಟ ತಂದ್ವಾ? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಮಾಜಿ ಸಚಿವರಿಗೆ ನಿಜವಾಗ್ಲೂ ನಡುಕ ಶುರುವಾಗಿದ್ಯಾ ಅಥವಾ ವಿಚಾರಣೆಗೆ ಹಾಜರಾಗದೇ ಇರೋದ್ರ ಹಿಂದಿದ್ಯಾ ಪ್ಲಾನ್? ಈ ಬಗ್ಗೆ ಹೇಳ್ತೀವಿ ನೋಡಿ. ವಿಚಾರಣೆಗೆ ಗೈರಾಗಿದ್ದೇಕೆ ಮಾಜಿ ಸಚಿವರು? ಜಾರಕಿಹೊಳಿಗೆ ಎದುರಾಯ್ತಾ ಬಂಧನದ ಭೀತಿ? ಎಸ್ಐಟಿ ಪೊಲೀಸರು ಸಿಡಿ ಯುವತಿಯ ವಿಚಾರಣೆ, ಸ್ಥಳ ಮಹಜರು, ಮೆಡಿಕಲ್ ಚೆಕಪ್ ಎಲ್ಲ ಮುಗಿಸಿದ್ದಾರೆ. ಈಗ ಕಾನೂನು ಪ್ರಕ್ರಿಯೆಯಂತೆ ಜಾರಕಿಹೊಳಿಗೂ ಅದೇ ಮಾದರಿಯಲ್ಲೇ ಮೆಡಿಕಲ್ ಟೆಸ್ಟ್, ವಿಚಾರಣೆ, ಸ್ಥಳ ಮಹಜರು ಮಾಡಿಸಬೇಕು. ವಕೀಲರು ನಿರೀಕ್ಷಣಾ ಜಾಮೀನು ಅರ್ಜಿ ಹಾಕೋಕೆ ಹೇಳಿದ್ರು. ರಮೇಶ್ ಇನ್ನೂವರೆಗೂ ಅರ್ಜಿ ಹಾಕಿಲ್ಲ. ಈ ಬಗ್ಗೆ ಅವರ ನಡೆ ನಿಗೂಢವಾಗಿತ್ತು. ವಿಚಾರಣೆ ಎದುರಿಸಿದ ಮೇಲೆ ಜಾಮೀನು ಅರ್ಜಿ ಹಾಕ್ತಾರೇನೋ ಅಂತ ಭಾವಿಸಲಾಗಿತ್ತು. ಆದರೆ ರಮೇಶ್ ಜಾರಕಿಹೊಳಿ ಶುಕ್ರವಾರ ವಿಚಾರಣೆಗೇನೆ ಹಾಜರಾಗಲಿಲ್ಲ. ಹಾಗಾದ್ರೆ ನಾನೇನು ತಪ್ಪೇ ಮಾಡಿಲ್ಲ, ನಾನ್ಯಾಕೆ ಭಯ ಪಡ್ಲಿ ಅಂತಿದ್ದ ಜಾರಕಿಹೊಳಿಯವರಿಗೆ ನಿಜವಾಗ್ಲೂ ಭಯ ಶುರುವಾಯ್ತಾ? ಒಂದ್ ವೇಳೆ ವಿಚಾರಣೆಗೆ ಹಾಜರಾಗ್ಬಿಟ್ರೆ ಎಲ್ಲಿ ಅರೆಸ್ಟ್ ಆಗ್ತೀನಿ ಅನ್ನೋ ಭಯ ಶುರುವಾಯ್ತಾ? ಅದೇ ಕಾರಣಕ್ಕೇನೆ ಜಾರಕಿಹೊಳಿ ಎಸ್ಐಟಿ ವಿಚಾರಣೆಗೆ ಚಕ್ಕರ್ ಹೊಡೆದ್ರ ಎನ್ನುವಂತಹ ಅನುಮಾನಗಳು ಹುಟ್ಕೊಳ್ತವೆ. ನಾನು ತಪ್ಪೇ ಮಾಡಿಲ್ಲ, ನಾನ್ಯಾಕೆ ರಾಜೀನಾಮೆ ಕೊಡ್ಲಿ ಅಂತಿದ್ದ ರಮೇಶ್ ಜಾರಕಿಹೊಳಿ ಕೊನೆಗೂ ರಾಜೀನಾಮೆ ಕೊಟ್ರು. ಈಗಲೂ ಅಷ್ಟೇ, ಭಯ ಇಲ್ಲ ಭಯ ಇಲ್ಲ ಭಯ ಇಲ್ಲ ಅನ್ನೋ ಮಾಜಿ ಸಚಿವರಿಗೆ ಎಲ್ಲಿ ಸಿಡಿ ತಮಗೇ ಉರುಳಾಗುತ್ತೋ ಅನ್ನೋ ಭಯ ಶುರುವಾದಂತೆ ಕಾಣ್ತಿದೆ. ಆದ್ರೆ ಈ ಬಗ್ಗೆ ರಮೇಶ್ ಅವರ ವಕೀಲರಾದ ಶ್ಯಾಮ್ ಸುಂದರ್ ಪ್ರತಿಕ್ರಿಯಿಸಿದ್ದು, ರಮೇಶ್ ಅವರಿಗೆ ಯಾವುದೇ ಬಂಧನದ ಭೀತಿ ಇಲ್ಲ ಅಂತ ಅವರನ್ನ ಸಮರ್ಥಿಸಿಕೊಂಡಿದ್ದಾರೆ. ಯುವತಿ ಸ್ಟೇಟ್ಮೆಂಟ್, ವಾಟ್ಸ್ಆಪ್ ಚಾಟಿಂಗ್ ಡೀಟೇಲ್ಸ್, ವಾಟ್ಸ್ಆಪ್ ಕರೆಗಳ ಐಪಿ ಸಂಗ್ರಹಿಸಿದ್ದ ಎಸ್ಐಟಿ ಮಾಜಿ ಸಚಿವರನ್ನ ಪ್ರಶ್ನೆ ಮಾಡುವುದಕ್ಕೆ ಸಿದ್ಧತೆ ಮಾಡಿಕೊಂಡಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ಸಭೆ ಕೂಡ ನಡೆಸಿದ್ರು.
ಒಂದ್ ವೇಳೆ ಜಾರಕಿಹೊಳಿಯವರು ಬಂದಿಲ್ಲ ಅಂದ್ರೆ ಏನ್ ಮಾಡೋದು? ಮತ್ತೊಂದು ದಿನ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡೋದಾ ಅಥವಾ ಬಂಧನ ಮಾಡಿ ವಿಚಾರಣೆ ಮಾಡೋದಾ ಅನ್ನೋದ್ರ ಬಗ್ಗೆಯೂ ಮೀಟಿಂಗ್ನಲ್ಲಿ ಚರ್ಚೆ ಆಗಿತ್ತು. ಈ ಕಡೆ ಜಾರಕಿಹೊಳಿ ನಡೆ ನಿಗೂಢವಾಗಿದ್ದು, ಯುವತಿ ವಿಚಾರಣೆ ಮುಗಿದ ಮೇಲೆ ಎಲ್ಲವನ್ನ ನೋಡಿಕೊಂಡು ವಿಚಾರಣೆಗೆ ಹಾಜರಾಗ್ತಾರೆ. ಶುಕ್ರವಾರ ವಿಚಾರಣೆಗೆ ಹಾಜರಾಗದೇ ಇರೋ ಹಿಂದೆಯೂ ರಮೇಶ್ ಮಾಸ್ಟರ್ ಮೈಂಡ್ ಅಡಗಿದೆಯಾ ಅನ್ನೋ ಅನುಮಾನ ಎದ್ದಿದೆ. ಇನ್ನು ಮಾಜಿ ಸಚಿವರ ಮುಂದೆ ಕೆಲ ಆಯ್ಕೆಗಳಿದ್ದು, ತಮ್ಮ ವಿರುದ್ಧದ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಮನವಿ ಸಲ್ಲಿಸಬಹುದು ಅಥವಾ ಯುವತಿ ಹಾಗೂ ಆಕೆಯ ಕುಟುಂಬದ ಜೊತೆಗೆ ರಾಜಿ ಮಾಡಿಕೊಳ್ಳಬಹುದು. ರಮೇಶ್ ನಿಗೂಢ ಸ್ಥಳದಲ್ಲಿದ್ರು. ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಅವರ ವಕೀಲರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾರೆ. ಸಿಆರ್ಪಿಸಿ 164 ಹೇಳಿಕೆ ದಾಖಲಾಗಿರೋದ್ರಿಂದ ನಿರೀಕ್ಷಣಾ ಜಾಮೀನು ಸಿಗೋದು ಕಷ್ಟವಾಗಿದೆ. ಹಾಗಾಗಿ ಜಾರಕಿಹೊಳಿಯ ಮುಂದಿನ ನಡೆ ಹೇಗಿರುತ್ತೆ ಅನ್ನೋದು ನಿಗೂಢವಾಗಿದೆ. ಸಿಡಿ ವಿಚಾರದಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪಕ್ಕೆ ಸಂಬಂಧಿಸಿದಂತೆ ತನಿಖೆಗೆ ಆಗ್ರಹಿಸಿ ಬಿಜೆಪಿ ಇಡಿಗೆ ದೂರು ನೀಡಿದೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಡಿಕೆಶಿ ಪ್ರತಿಕ್ರಿಯಿಸಿದ್ದು, ಮೊದಲು ಸದನದಲ್ಲಿ ಮಾತನಾಡಿದ ಬಗ್ಗೆ ದೂರು ದಾಖಲಿಸಲಿ, ಸದಸ್ಯರು ಅಕ್ರಮ ಹಣ ವರ್ಗಾವಣೆ ಮಾಡಿದ ಆರೋಪವಿದೆ, ಈ ಬಗ್ಗೆ ಕ್ರಮ ಕೈಗೊಳ್ಳಲಿ ಎಂದರು. ಇಡಿಗೆ ಒಂದು ದೂರು ಕೊಟ್ಟಿದ್ದಾರೆ. 500 ಕೋಟಿ ಮನಿ ಲಾಂಡ್ರಿಂಗ್ ಆಗಿದೆ, ಟ್ರಾನ್ಸಾಕ್ಷನ್ ಆಗಿದೆ. ಫಸ್ಟ್ ಅಸೆಂಬ್ಲಿಲಿ MLAಗಳು ಮಾತಾಡಿದ್ದು, ವಿಡಿಯೋ ಡಿಸ್ಕಷನ್ ಆಗಿದ್ದು, ಫಸ್ಟ್ ಇದನ್ನ ಇಡಿ ಕಳಿಸ್ರಿ, ಇಡಿಗೆ ಇನ್ಕಮ್ ಟ್ಯಾಕ್ಸ್ಗೆ ಇವೆಲ್ಲ ಕಳಿಸ್ಕೊಡ್ರಿ, ಆಮೇಲೆ ಮಿಕ್ಕಿದ್ ಮಾತಾಡೋಣ. ಸಿಡಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಜಿಐಜಿ ಪ್ರವೀಣ್ ಸೂದ್ ರಿಯಾಕ್ಟ್ ಮಾಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಅವರ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಎಸ್ಐಟಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಿಲ್ಲ. ತನಿಖೆ ಆರಂಭದಲ್ಲಿ ಆರೋಪಿಯನ್ನ ಬಂಧನ ಮಾಡೋಕೆ ಆಗಲ್ಲ. ಪ್ರಕರಣ ಮುಕ್ತಾಯವಾಗಿದ್ದು ಬಂಧನ ಮಾಡಿಲ್ಲ ಅಂದ್ರೆ ಪ್ರಶ್ನೆ ಮಾಡಬೇಕು ಅಂದ್ರು. ಕಾನೂನು ಪ್ರಕಾರವಾಗಿ, ರೂಲ್ಸ್ ಪ್ರಕಾರವಾಗಿ, ಸಿಚುವೇಶನ್ ಪ್ರಕಾರವಾಗಿ ಅವರು ನಿಷ್ಪಕ್ಷ ಕೆಲಸ ಮಾಡ್ತಾರೆ. ಮುಗಿದ ಮೇಲೆ ತಾವು ಹೇಳ್ಬೋದು. ಈಗ ಹೇಳೋದು ಎಲ್ಲ ಸೂಕ್ತ ಇಲ್ಲ. SIT ಬಗ್ಗೆ ಯಾವುದು ಟೀಕಾ ಟಿಪ್ಪಣಿ ಮಾಡೋದು ಸೂಕ್ತ ಇಲ್ಲ. ನಮ್ಮ ಕಡೆಯಿಂದ ಸೂಕ್ತ ಅಲ್ಲ. ಸಿಡಿ ಪ್ರಕರಣದ ಕುರಿತು ಮಾತನಾಡಿರೋ ಸಂತ್ರಸ್ತೆ ಪರ ವಕೀಲ ಜಗದೀಶ್, ಸಿಆರ್ಪಿಸಿ 161 ರ ಅಡಿಯಲ್ಲಿ ಸಂತ್ರಸ್ತೆಯ ವಿಚಾರಣೆ ಮುಂದುವರೆದಿದೆ. ಆರೋಪಿ ವಿಚಾರಣೆಗೆ ಹಾಜರಾಗಬಹುದು ಅಂತ ಬಂದಿದ್ದೆ, ಆದ್ರೆ ಅವರು ವಿಚಾರಣೆಗೆ ಹಾಜರಾಗಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಅವರು ಏನು ವರ್ಷನ ಕೋರ್ಟ್ ಮಾಡ್ಬೇಕಂದ್ರೆ ಸ್ಟೇಟ್ ಗೌರ್ಮೆಂಟ್ ಮೆಷಿನರಿಗೆ ಮತ್ತೆ ಈ ಪ್ರೆಸೆಂಟ್ ಗೌರ್ಮೆಂಟ್ MLA ಆದ್ರಿಂದ ಏನೋ ಆರೋಪಿ. ಸೊ ಈ ಒಂದು SIT ಅಧಿಕಾರಿಗಳು ಅಥವಾ ಸೆಕ್ಯೂರಿಟಿ ಅಧಿಕಾರಿಗಳಿಗೆ ಹೇಳಿ ಪ್ರೆಷರ್ ಹಾಕಿ ಇದನ್ನು ಮ್ಯಾನಿಪುಲೇಟ್ ಮಾಡೋ ಸಾಧ್ಯತೆಗಳು ಇದೆ. ಯುವತಿ ಪ್ರತ್ಯಕ್ಷ ಆದಾಗಿನಿಂದಲೂ ಈ ಪ್ರಕರಣ ಸಂತ್ರಸ್ತೆ ವರ್ಸಸ್ ಜಾರಕಿಹೊಳಿ ಅನ್ನೋ ರೀತಿ ಆಗ್ಬಿಟ್ಟಿದೆ. ಅಸಲಿ ಸಿಡಿ ಗ್ಯಾಂಗ್ ಬಗ್ಗೆ ಸ್ವಲ್ಪ ಮರೆತು ಹೋದ ಹಾಗೆ ಆಗಿತ್ತು. ಆದ್ರೆ SIT ತೆರೆಮರೆಯಲ್ಲಿಯೇ ಎಲ್ಲಾ ಪ್ಲಾನ್ ಮಾಡಿಕೊಳ್ತಿದೆ. ಈ ಸಿಡಿ ಗ್ಯಾಂಗ್ ಅನ್ನ ಕೆಡ್ಡಾಕ್ಕೆ ಕೆಡುವುದಕ್ಕೆ SIT ರಾಮಬಾಣ ರೆಡಿ ಮಾಡಿಕೊಂಡಿದೆ. ಯಾವಾಗಿಂದ ಯುವತಿ ಪ್ರತ್ಯಕ್ಷ ಆದ್ಲು ಆವತ್ತಿನಿಂದ ಸಿಡಿ ಪ್ರಕರಣದಲ್ಲಿ ಸಿಡಿ ಗ್ಯಾಂಗ್ನ ಸುದ್ದಿಯೇ ಇಲ್ಲದ ಹಾಗೆ ಆಗಿದೆ. ಸಿಡಿ ಕೋರ್ರು ಫ್ರೇಮ್ನಿಂದಾನೇ ಔಟ್ ಆದಂತೆ ಅನಿಸ್ಬಿಟ್ಟಿದೆ. ಆದ್ರೆ ಸೈಲೆಂಟ್ ಆಗಿಯೇ SIT ಟೀಮ್ ಕಿಂಗ್ ಪಿನ್ಗಳ ಹೆಡೆಮುರಿ ಕಟ್ಟೋದಕ್ಕೆ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದೆ. ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಕಳೆದ 5-6 ದಿನಗಳಿಂದಲೂ ಲೇಡಿ ಜಾರಕಿಹೊಳಿ ಬಿಟ್ರೆ ಇನ್ಯಾವ ವಿಚಾರಗಳು ಹೈಲೈಟ್ ಆಗ್ತಿಲ್ಲ. ಹಾಗಂತ ಕಿಂಗ್ ಪಿನ್ಗಳ ವಿಚಾರಣೆಯಲ್ಲಿ SIT ಸುಮ್ಮನೆ ಕುಳಿತಿಲ್ಲ. ಸಿಡಿ ಕೋರರನ್ನ ಮಟ್ಟ ಹಾಕಲು ತಮ್ಮದೇ ಆದ ಪ್ಲಾನ್ ಮಾಡಿಕೊಂಡಿದ್ದಾರೆ SIT ಅಧಿಕಾರಿಗಳು. ಮಾಸ್ಟರ್ ಮೈಂಡ್ಗಳಿಗಾಗಿ ಇಡೀ ದಕ್ಷಿಣ ಭಾರತವನ್ನೇ ಜಾಲಾಡಿದ SIT ಟೀಮ್ ಈಗ ಉತ್ತರ ಭಾರತದತ್ತ ಮುಖ ಮಾಡಿದೆ. ಸಂತ್ರಸ್ತೆ ದಿಲ್ಲಿ ಮೂಲಕ ಬೆಂಗಳೂರಿಗೆ ಬಂದಿರೋ ಶಂಕೆ ಮೇರೆಗೆ ಖಾಕಿ ಟೀಮ್ ದಿಲ್ಲಿಯಲ್ಲಿಯೇ ಠಿಕಾಣಿ ಹೂಡಿದೆ. ಸತತವಾಗಿ ಹ್ಯಾಕರ್, ಸಿಡಿ ಸೂತ್ರಧಾರನ ಮೊಬೈಲ್ ಕರೆಗಳನ್ನು ಟ್ರ್ಯಾಕ್ ಮಾಡಲಾಗ್ತಿದೆ. ಅವರ ಬ್ಯಾಂಕ್ ಅಕೌಂಟ್ಗಳನ್ನು ಸೀಸ್ ಮಾಡಲಾಗಿದೆ. ಹಾಗೆ ದಿಲ್ಲಿ ಪೊಲೀಸರಿಗೂ ಆರೋಪಿಗಳ ಫುಲ್ ಡೀಟೇಲ್ಸ್ ನೀಡಲಾಗಿದ್ದು ಅವರ ಸಹಾಯವನ್ನು ಕೇಳಿದ್ದಾರೆ SIT ಅಧಿಕಾರಿಗಳು. ಹಾಗೆ ದಿಲ್ಲಿಯ ಸುತ್ತಮುತ್ತ ಕೆಲವೊಂದು ಪ್ರದೇಶಗಳಲ್ಲಿ ಮಫ್ತಿಯಲ್ಲಿ ಅಧಿಕಾರಿಗಳು ಓಡಾಡುತ್ತಿದ್ದಾರೆ. ಆರೋಪಿಗಳನ್ನು ಹಿಡಿಯೋದಕ್ಕೆ ಎಲ್ಲಾ ರೀತಿಯ ಅಸ್ತ್ರಗಳನ್ನು ಪ್ರಯೋಗಿಸೋಕೆ ಮುಂದಾಗಿದ್ದಾರೆ SIT ಅಧಿಕಾರಿಗಳು. ಇನ್ನೊಂದು ಕಡೆ ಸಂತ್ರಸ್ತ ಯುವತಿಯ ಮೆಡಿಕಲ್ ರಿಪೋರ್ಟ್ SIT ಕೈಗೆ ಬಂದು ಸೇರಿದೆ. ತನಿಖಾಧಿಕಾರಿ ಕವಿತಾ ಖುದ್ದು ಆಸ್ಪತ್ರೆಗೆ ತೆರಳಿ ಸಂತ್ರಸ್ತೆಯ ವೈದ್ಯಕೀಯ ಪರೀಕ್ಷೆ ವರದಿ ಪಡೆದಿದ್ದಾರೆ. ಪ್ರತ್ಯೇಕವಾಗಿ 3 ರಿಪೋರ್ಟ್ಗಳನ್ನು ಸೀಲ್ ಮಾಡಿ ನೀಡಲಾಗಿದೆ. ಇದರಲ್ಲಿ ಸಂತ್ರಸ್ತ ಯುವತಿಯ ಆರೋಗ್ಯದ ರಿಪೋರ್ಟ್ ಹಾಗೂ ದೇಹದಲ್ಲಿ ಗಾಯದ ಗುರುತು ಪತ್ತೆ ವಿಧಾನದ ವರದಿ ಹಾಗೂ ಲೈಂಗಿಕ ಪರೀಕ್ಷೆಯ ವರದಿ ಸೇರಿದಂತೆ 3 ಮಾದರಿ ತನಿಖಾಧಿಕಾರಿಯ ಕೈ ಸೇರಿದೆ. ಎಲ್ಲ ಆಯಾಮದಲ್ಲೂ ಸಾಕ್ಷಿಗಳನ್ನ ಕಲೆ ಹಾಕಲಾಗ್ತಿದೆ. ಸಿಡಿ ಪ್ರಕರಣದಲ್ಲಿ ದಿನವೂ ಒಂದಲ್ಲ ಒಂದು ಮಹತ್ವದ ಸುಳಿವು ಸಿಗ್ತಾನೆ ಇದೆ. SIT ಕೂಡ ಎಲ್ಲಾ ಆಯಾಮದಲ್ಲೂ ತನಿಖೆ ನಡೆಸ್ತಾ ಇದ್ದು ಎಲ್ಲಾ ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.